ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಜನವರಿ 23ರಂದು ನಡೆಯಲಿರುವ ಸಂವಿಧಾನ ವರ್ಸಸ್ ಮನುವಾದ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಅಂದರೆ ತುರುವೇಕೆರೆ ತಾಲೂಕಿನಿಂದ ಸರಿಸುಮಾರು 100ಕ್ಕೂ ಅಧಿಕ ಜನರು ತೆರಳುತ್ತಿರುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಬಾಣಸಂದ್ರ ಕೃಷ್ಣಮೂರ್ತಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ದಿನಾಂಕ 23/1/2025 ಗುರುವಾರ ಬೆಳಗ್ಗೆ 10:30ರಿಂದ ಫ್ರೀಡಂ ಪಾರ್ಕಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಸಂಘಟನೆಗಳ ವತಿಯಿಂದ ಮಾವಳ್ಳಿ ಶಂಕರ್ ಅವರ ನಾಯಕತ್ವದಲ್ಲಿ ಸಂವಿಧಾನ ವರ್ಸಸ್ ಮನುವಾದ ಇದು ನಿರ್ಣಾಯಕ ಸಮಯ. ಗೃಹ ಮಂತ್ರಿ ಅಮಿತ್ ಶಾ ಸಂಪುಟದ ವಜಾಗಳು ಆಗಬೇಕು. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಂಡಿ ಊರಿ ಕ್ಷಮೆ ಕೇಳಬೇಕು. ಅಂಬೇಡ್ಕರ್ ಸಂವಿಧಾನ ಒಪ್ಪದವರು ಈ ದೇಶ ಬಿಟ್ಟು ತೊಲಗಲಿ. ಸ್ವಾಭಿಮಾನಿ ದಲಿತ ಯುವ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪಿತೂರಿ ರಾಜಕೀಯವನ್ನು ಹಿಮ್ಮೆಟ್ಟಿಸೋಣ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ದೊಡ್ಡ ಮಟ್ಟದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸಿ ಎಲ್ಲ ಸಂಘಟನೆ ಒಕ್ಕೂಟಿ ಅವತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಸ್ಟ್ರೈಕನ್ನು ಕಾಲ್ ಮಾಡಿದ್ದಾರೆ. ಹಂಗಾಗಿ ತುರುವೇಕೆರೆಯ ಎಲ್ಲ ಸಂಘಟನೆಯ ವತಿಯಿಂದ ಎಲ್ಲ ಹೋರಾಟಗಾರರು ಭೀಮಾವಾದಗಳು ಎಲ್ಲ ಸೇರಿ DSS ಅಂಬೇಡ್ಕರ್ ವಾದ ಹಾಗೂ ಛಲವಾದಿ ಮಹಾಸಭಾ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತಪರ ಸಂಘಟನೆಗಳು ಹಾಗೂ ಎಲ್ಲ ಸಂಘಟನೆಗಳ ವತಿಯಿಂದ ಯಾರು ಅಂಬೇಡ್ಕರ್ ವಾದಿಗಳು ಅವರೆಲ್ಲರೂ ತುರುವೇಕೆರೆಯಿಂದ ಸುಮಾರು ಒಂದು 2 ಬಸ್ಸಲ್ಲಿ ಓಡ್ತಾ ಇದ್ದೀವಿ. ಹಂಗಾಗಿ ಈ ಮೂಲಕ ಎಲ್ಲ ಭೀಮನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ದಿನಾಂಕ 23/5/2025 ಗುರುವಾರ ಬರಬೇಕಾಗಿ ಕೇಳ್ಕೊತೀವಿ. ವಿಷಯ ಡೆಲ್ಲಿ ಸಂಸತ್ತಲ್ಲಿ ನಿಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಅನ್ನೋ ಪದನ ಹೇಳುವ ಬದಲು ಅಷ್ಟೇ ಸರಿ ನೀವು ದೇವರ ಜಪವನ್ನು ಮಾಡಿದರೆ ನೀವು 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ತಿದ್ದಂಥ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂಥ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಿದೆ. ಜೊತೆಗೆ ಈ ದೇಶದಲ್ಲಿ ಕೆಲವೊಂದು ಕಿಡಿಗಳು ಸಂವಿಧಾನ ಅವಶ್ಯಕತೆಯ ಸಂವಿಧಾನದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇರೋದು, ಘಾಸಿ ಮಾಡ್ತಾಯಿದ್ದು, ಎಲ್ಲೋ ಸಂವಿಧಾನಕ್ಕೆ ಆಗ್ತಾರೋ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಹುಟ್ಟಿ ಭಯದ ವಾತಾವರಣವನ್ನು ಮತ್ತು ಕಲುಷಿತ ವಾತಾವರಣ ನಿರ್ಮಿಸ್ತಿರುವಂಥ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಜೊತೆಗೆ ಎರಡನೇದು, ಈ ತುರುವೇಕೆರೆ ತಾಲೂಕಲ್ಲಿ ಸ್ಮಶಾನಗಳು ಒಂದಷ್ಟು ಇದೆ, ಒಂದಷ್ಟುಗಳು ಅವಕ್ಕೇನು ಕಾಮಗಾರಿ ಆಗಿಲ್ಲ. ನಿನ್ನೆ ದಂಡೇಶ್ವರ ಗ್ರಾಮದಲ್ಲಿ ಸ್ಮಶಾನ ಇರುತ್ತೆ, ಕೆರೆ ತುಂಬ ಇರುತ್ತೆ. ಅವ್ರು ಎಷ್ಟೇ ಗುಂಡಿ ತೆಗೆದ್ರೂ ನೀರು ಉಕ್ಕಿ ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರಿಗೆಲ್ಲ ಮಾತಾಡಿದೆ. ಜೊತೆಗೆ ಅದು 10 ಲಕ್ಷ ಅಲ್ಲಿನ ಸ್ಥಳೀಯ ತಾಲೂಕ್ ಪಂಚಾಯತಿ ಸದಸ್ಯರು ಸ್ನೇಹಿತರು ಕುಮಾರ್ ಅವರು ಆಪಾದನೆ ಮಾಡ್ತಾವ್ರೆ. 10 ಲಕ್ಷ ಅವ್ಯವಹಾರ ಆಗಿದೆ ಅಲ್ಲಿ ಗ್ರಾಮ ಪಂಚಾಯತಿಯಿಂದ, ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಇಮಿಡಿಯೇಟ್ಲಿ ತಹಸೀಲ್ದಾರ್ ಗಮನಕ್ಕೆ ತಂದಾಗ ಅವರು ಇಲ್ಲ 13 ಲಕ್ಷ ಹೆಗ್ಗೆರೆಗೆ ಆಗಿರೋದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸಿ ರೆಡಿ ಮಾಡ್ತೀನಿ ಅಂತ ತಾತ್ಕಾಲಿಕವಾಗಿ ನನ್ನ ಹೇಳಿದ್ದಾರೆ. ಇದು ಅದೊಂದು ದಂಡೇಶ್ವರ ಗ್ರಾಮದೇ ಅಲ್ಲ, ಇಡೀ ತುರುವೇಕೆರೆ ತಾಲೂಕಲ್ಲಿ ಸ್ಮಶಾನದೇ ಒಂದು ಸಮಸ್ಯೆ ಆಗೋಗ್ಬಿಟ್ಟಿದೆ. ಇಲ್ಲಿ ದಲಿತರಿಗೆ ಜಮೀನು ಎಲ್ಲೋ ಒಂದು 2% 1% ಜಮೀನು ಇರುತ್ತೆ, ಆದರೆ ಮಿಕ್ತರಿಗೆ ಮಣ್ಣು ಮಾಡೋ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಸಮೇತ ಸಮಾಜ ಕಲ್ಯಾಣ ಇಲಾಖೆ ಸಾಹೇಬರು ಸಮೇತ ತಾವು ಈ ಫಸ್ಟು ಇಂಪಾರ್ಟೆಂಟು ದಲಿತರ ಸ್ಮಶಾನಗಳಿಗೆ ಸರಿಯಾಗಿ ಜಾಗ ಗುರುತಿಸಿ ಅವ್ರಿಗೆ ಅನುವು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನಾವು ವಿಧಿ ಇಲ್ಲದಲೇ ಅನಿವಾರ್ಯವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಧರಣಿ ಕೂರ್ಬೇಕಾಗುತ್ತೆ. ಏನು ಮಾಡೋಕ್ಕಲ್ಲ, ನಾವು ಹೆಣ ತಗೊಂಬಂದು ಅಲ್ಲಿ ಉಣ್ಬೇಕು ಪರಿಸ್ಥಿತಿ ಬರುತ್ತೆ. ಅದು ಇನ್ನೊಂದು ಪಾಯಿಂಟು. ಮತ್ತೊಂದು, ನಮ್ಮ ಸ್ನೇಹಿತರು ದಲಿತ ಪತ್ರಕರ್ತರು ನಮಗೆ ಅವರು ಸಹ ಹೋರಾಟದಿಂದ ಬಂದಂಥವ್ರು. ನೆನ್ನೆ ಒಂದು ತುಮಕೂರಲ್ಲಿ ಒಂದು ರಾಜ್ಯ ಮಟ್ಟದ ಪತ್ರಿಕೆ ಒಂದು ಸಮ್ಮೇಳನ ಇರ್ತದೆ, ಅಲ್ಲಿಗೆ ಫ್ಲೆಕ್ಸ್ ಇಡೀ ಸುತ್ತ ಹಾಕಿರ್ತಾರೆ. ಯಾವ ಮನುವಾದಿಗಳು ಅವರು ಒಂದೇ ಉದ್ದೇಶಪೂರ್ವಕವಾಗಿ ಅವ್ರ ಭಾವಚಿತ್ರವಿರೋದನ್ನ ಹರಿದಾಕ್ತಾರೆ. ಅವರು ನಮ್ಮ ಸಚಿನ್ ಅಂತ ಹೇಳಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಯಾರು ಹೋರಾಟಕ್ಕೆ ಧುಮುಕ್ತಿದ್ದಾರೆ ಅವ್ರ ಮೇಲೆಲ್ಲ ಇದು ಸೇಡಿನ ಇದು ಉದಾಹರಣೆ, ನಿನ್ನ ಫೋಟೋ ಕುಯ್ದಿದ್ದೀವಿ, ನೆಕ್ಸ್ಟ್ ನಿಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯ ಕ್ಷಣಗಳು ಏನೋ. ಇದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಈ ಕೂಡಲೇ CC ಕ್ಯಾಮ್ರಾಗಳಿದೆ, ಮುಗ್ದೊಂದ ಗೊತ್ತಿಲ್ಲ, ತಾವು ಸ್ಫೋಟ ಕೇಸ್ ಹಾಕಂತಿರೋ ಅಥವಾ ಈ ಕೇಸ್ ತಗೊಂತಿರೋ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅದು ಅಥವಾ ಅನಿವಾರ್ಯವಾಗಿ ಅದನ್ನು ಅರ್ಧಕ್ಕೆ ಮುರಿದೋಗಿದ್ರೆ ನಮ್ಮ ಆಪಾದನೆ ಇಲ್ಲ, ಆದರೆ ಉದ್ದೇಶಪೂರ್ವಕವಾಗಿ ಅದೊಂದೇ ಫೋಟೋ ಕಿತ್ತಿರೋದು ಇದೆಲ್ಲ ಒಂದು ಕಡೆ ಮನುವಾದಿಗಳ ಅಥವಾ ಸಹಿಸಕ್ಕಾಗದಲ್ಲೇ ಇಲ್ಲ ಬೆಳೆಯುತ್ತಿರೋರನ್ನ ಕಾಲಿಳಿಯುವ ಕೆಲಸ. ಇದೊಂದು ಇಮಿಡಿಯೇಟ್ಲಿ ಇದು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಇನ್ನೊಂದು 14 ಈ ಮೂಲಕ ನಿಮ್ಮ ತಮ್ಮ ಗಮನಕ್ಕೆ ತತ್ತಿರೋದು ಬಂಧುಗಳೇ,
ಏಪ್ರಿಲ್ 14 ನೋಡಿ, ಈಗಾಗಲೇ ದೇಶದಲ್ಲಿ ಸಂವಿಧಾನ ವರ್ಸಸ್ ಮನುವಾದ ಸ್ಟಾರ್ಟ್ ಆಗಿದೆ. ನಾವು ಸುಮಾರು, ನನಗಿರೋ ಮಾಹಿತಿ ಸುಮಾರು ತುರುವೇಕೆರೆಯಲ್ಲಿ 35,000ಕ್ಕೆ ಎಷ್ಟು ಜನ ಇದ್ದೀವಿ. ನಾವು ಏಪ್ರಿಲ್ 14ನೇ ತಾರೀಕು ತುರುವೇಕೆರೆಯಲ್ಲಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮನೆಯಿಂದ ದಯಮಾಡಿ ಬರಂಗಾಗಬೇಕು. ನಾವು ಅಲ್ಲಿ ನಾಯಕರುಗಳು ನಾವು ಆ ಊರಲ್ಲಿ ಮನೆ ಪರಿವರ್ತನೆ ಮಾಡಿ ದಯಮಾಡಿ ಕಾರ್ಯಕ್ರಮದಲ್ಲಿ ಬನ್ನಿ ಅಂತ ನಾವು ಕರ್ಕೊಂಬರೋಕ್ಕೆ ನಮ್ಮ ದುಡ್ಡನ್ನ ಹಾಕಿ ಕರ್ಕೊಂಬರೋ ವ್ಯವಸ್ಥೆ ಆಗಬೇಕು. ಜೊತೆಗೆ ಏಪ್ರಿಲ್ 14ನೇ ತಾರೀಕು ಅವು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಲೂ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಅವತ್ತು ಬಾಬಾ ಸಾಹೇಬರ ಫೋಟೋಕ್ಕೆ ಪೂಜೆ ಮಾಡಿ ಮನೆಯಲ್ಲಿ ಹಬ್ಬದ ಥರ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇಷ್ಟೇ ಇರ್ತೀವಿ, ತುಂಬ ದುರಂತ ಪರಿಸ್ಥಿತಿಗೆ ಹೋಗ್ತೀವಿ. ಇದು ಸಹ ಆಗಬೇಕು ಅಂತ ಈ ಮೂಲಕ ನಾನು ತಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರೇಡೊಂಕಿಹಳ್ಳಿ ರಾಮಣ್ಣ, ಮಾಯಸಂದ್ರ ಸುಬ್ರಹ್ಮಣ್ಯ, ಬೀಚನಹಳ್ಳಿ ರಾಮಣ್ಣ ಸೇರಿದಂತೆ ಮಹಾದೇವಯ್ಯ, ರಾಮಚಂದ್ರಯ್ಯ ಇತರರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, BV5 ನ್ಯೂಸ್ ಕನ್ನಡ, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.